ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನನಗೆ ಯೂಟ್ಯೂಬಿಂದ 4ನೇ ಪೇಮೆಂಟ್ ಕೂಡ ಬಂದಿದೆ. ಸೊ ಇದೇ ಆ 4ನೇ ಪೇಮೆಂಟ್ ಅಂತ ನಾನು ಹೇಳ್ತೀನಿ. ಗೈಸ್, ಇದರಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ನಾನು ನಿಮಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಗೈಸ್, ಇದು 500 ರೂಪೀಸ್ ನೋಟು ಎಲ್ಲ ಪೂರ್ತಿ ನೀವು ನೋಡ್ತಾ ಇರ್ಬೋದು. ಹೌದು ಗೈಸ್, ಇದರಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಬಟನ್ ಫ್ರೀ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಓಕೆ ಗೈಸ್, ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಫಸ್ಟ್ ಡೇ ಪೇಮೆಂಟ್ ಬಂದು ನನಗೆ 15,000 ಆಗುತ್ತೆ. ಸೆಕೆಂಡ್ ಪೇಮೆಂಟ್ ಬಂದು ನನಗೆ 8,000 ಆಗುತ್ತೆ. ಐ ಥಿಂಕ್ ಥರ್ಡ್ ಒನ್ ಪೇಮೆಂಟ್ ಬಂದು ಈ ಒಂದು 3 ಮಂತ್ಸ್ 4 ಮಂತ್ಸ್ ಬ್ಯಾಕ್ ಆಗಿದೆ. ಸೊ ಅದು ಒಂದು 9K ಅಥವಾ 10K ಆಗಿರ್ಬೋದು ಅಂತ ನಾನು ಹೇಳ್ತೀನಿ. ಗೈಸ್, ಈ 3 ಪೇಮೆಂಟ್ ಬಿಟ್ಟರೆ ನನಗೆ ಈ ಒಂದು ಬಿಗ್ ಬಾಸ್ ಸೀಸನ್ 10ನಲ್ಲಿ ಹೈಯೆಸ್ಟ್ ಪೇಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಈ ಬಿಗ್ ಬಾಸ್ ಸೀಸನ್ 10 ಏನಿದೆ ಇದು ಅಕ್ಟೋಬರ್ನಲ್ಲಿ ಶುರು ಆಗುತ್ತೆ. ಈ ಬಿಗ್ ಬಾಸ್ ಸೀಸನ್ 10 ಶುರುವಾದಾಗ ನನ್ನ ವೀಡಿಯೋಸ್ ನಾನು ಮಾಡಿದಂಥ ವೀಡಿಯೋಸ್ ವ್ಯೂಸೇ ಹೋಗ್ತಿರಲಿಲ್ಲ. ಹೋದರೂ ಕೂಡ 100, 200 ಇಷ್ಟು ಮಾತ್ರ ಹೋಗ್ತಿತ್ತು. ಯಾವಾಗ ನಾನು ಲೈವ್ ಅಪ್ಡೇಟ್ನ ನಿಮಗೆ ತಿಳಿಸ್ಕೊಡೋಕೆ ನಾನು ಶುರು ಮಾಡಿದೆ, ಆವಾಗ ಒಂದು ವ್ಯೂಸ್ ಏನಿದೆ ಅದು ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಯಿತು ಅಂತಲೇ ಹೇಳ್ಬೋದು. ಸಂಗೀತ ಮತ್ತು ವಿನಯ್ ಜಗಳ ಏನಿದೆ ಅಲ್ಲಿಂದ ನನ್ನ ವ್ಯೂಸು ತುಂಬಾ ಇನ್ಕ್ರೀಸ್ ಆಯಿತು. ನಂತರ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕುಸ್ತಿ ಪಂದ್ಯಾವಳಿ ನಡೆಯುತ್ತೆ. ಸೊ ಆ ಕುಸ್ತಿ ಪಂದ್ಯಾವಳಿಯನ್ನು ನಾನು ಲೈವ್ ನೋಡ್ಕೊಂಡು ನಾನು ನಿಮಗೆ ಮುಂಚೆನೇ ನಾನು ತಿಳಿಸ್ಕೊಟ್ಟಿದ್ದೆ. ಅಂದರೆ ಆ ಲೈವ್ನಲ್ಲಿ ಸ್ವಲ್ಪ ವಾಯ್ಸ್ ಎಲ್ಲ ಮ್ಯೂಟ್ ಆಗ್ತಾ ಇರೋದು. ನಂತರ ಒಂದು ಟಾಸ್ಕ್ ಇದೆ ಅಂದರೆ ಅದು ಆ ಒಂದು ಲೈವ್ನಲ್ಲಿ ಒಂದು 15 ಮಿನಿಟ್ಸ್ ನಡೀತಾ ಇದೆ ಅಂದರೆ ಆ ಒಂದು ಟಾಸ್ಕ್ನ 1 ಸೆಕೆಂಡ್ ಈಗ ತೋರಿಸಿ ಅವರು ಮತ್ತೆ ಆಫ್ ಮಾಡ್ತಾಯಿದ್ರು. ಅಂದರೆ ಗೋಡೆ ತೋರಿಸೋದು ಇಲ್ಲ ವಾಯ್ಸ್ ಮ್ಯೂಟ್ ಮಾಡೋದು ಈ ರೀತಿ ಮಾಡ್ತಾಯಿದ್ರು. ನಾವು ತುಂಬ ಪೇಷನ್ಸಿಂದ ಕೂತ್ಕೊಂಡು ಅವ್ರು ತೋರಿಸೋದನ್ನೇ ನಾವು ವೆಯ್ಟ್ ಮಾಡ್ತಾಯಿದ್ದೋ. ಸೊ ಆ ಟೈಮ್ನಲ್ಲಿ ಸ್ಕ್ರೀನ್ಶಾಟ್ ಮಾಡಿಕೊಂಡು ಕುಸ್ತಿ ಪಂದ್ಯಾವಳಿ ಆಗಿರ್ಬೋದು ಎಲ್ಲನೂ ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಆ ಟೈಮ್ನಲ್ಲಿ ಕುಸ್ತಿ ಪಂದ್ಯಾವಳಿ ಏನಿದೆ ಅದು 1 ಲ್ಯಾಕ್ ಏನೋ ನನಗೆ ವ್ಯೂಸ್ ಹೋಗುತ್ತೆ. ಅದಾದಮೇಲೆ ಆಟೋಮೆಟಿಕ್ಲಿ ನನ್ನ ಚಾನಲ್ ಬೂಸ್ಟ್ ಆಗೋಕ್ಕೆ ಶುರು ಆಯಿತು. ಸೊ ಆಟೋಮೆಟಿಕ್ಲಿ ಸಬ್ಸ್ಕ್ರೈಬರ್ಸ್ ಕೂಡ ಬಂದರು, ಹಾಗೆ ವ್ಯೂಸ್ ಕೂಡ ಇನ್ಕ್ರೀಸ್ ಆಯಿತು. ಈ ರೀತಿ ಇನ್ಕ್ರೀಸ್ ಆಯ್ತಾ ನನ್ನ ವೀಡಿಯೋಸ್ ಕೂಡ ತುಂಬ ಹೋಗ್ತಾಯಿದ್ದೋ. ಹೌದು ಗೈಸ್, ಈ ರೀತಿ ನನ್ನ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಯ್ತಾ ವೀಡಿಯೋಸ್ ಕೂಡ ಚೆನ್ನಾಗಿ ಹೋದೋ, ಅರ್ನಿಂಗ್ಸ್ ಕೂಡ ಚೆನ್ನಾಗಿ ಮಾಡಿದ್ದೀನಿ. ಗೈಸ್, ಡೈರೆಕ್ಟಾಗಿ ಜಾಸ್ತಿ ನಾನು ಕುಯ್ಯೋಕ್ಕೆ ಹೋಗೋದಿಲ್ಲ, ಬೇಡದ ವಿಚಾರ ಹೇಳೋಕ್ಕೆ ಹೋಗೋದಿಲ್ಲ. ಗೈಸ್, ನನಗೆ ಅಕ್ಟೋಬರಿಂದ ನವೆಂಬರ್ ಡಿಸೆಂಬರ್ವರೆಗೂ ಕೂಡ ಒಂದು ಪೇಮೆಂಟ್ ಬರುತ್ತೆ. ಅದು ಕೂಡ 80,000 ಬಂದಿದೆ. ನಂತರ ಡಿಸೆಂಬರ್ನಲ್ಲಿ 40,000 ಬಂದಿದೆ. ನಂತರ ಈ ಮಂತು ಒಂದು 10K ಆರ್ 15K ಬರುತ್ತೆ. ಗೈಸ್, ಅಂದಾಜು ನಾನು ಈ ಒಂದು 3 ತಿಂಗಳಲ್ಲಿ 1 ಲಕ್ಷದ ಮೇಲೆ ಅರ್ನಿಂಗ್ಸ್ ಮಾಡಿದ್ದೀನಿ. ಗೈಸ್, ಯಾರಾದರೂ ಕೂಡ ನಾನು ನಿಮ್ಗೆ ಹೇಳೋದು, ನಿಮ್ಗೇನಾದ್ರು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ನಿಮ್ಗೇನೋ ಸಪೋರ್ಟ್ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ ಮತ್ತು ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಸೊ ಜಾಯ್ನ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದ್ರ ಮೂಲಕ ನಿಮ್ಗೆ ಏನೇ ಸಜೆಷನ್ ಇದ್ರೂ ಕೂಡ ನನ್ನ ಕೇಳ್ಬೋದು. ನಾನೇನು ಇದರಲ್ಲಿ ಯೂಟ್ಯೂಬಲ್ಲಿ ಪಂಟ್ರು ಅಂತ ನಾನು ಹೇಳ್ತಾ ಇಲ್ಲ, ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಗೈಸ್, ಲಾಸ್ಟಿಗೆ ಅಂದರೆ ಈ ವಿಡಿಯೋ ಎಲ್ಲ ಮಾಡಾದಮೇಲೆ ಕೆಲವು ಜನ ಬರ್ತಾರೆ, ನಮ್ಮ ಭಿಕ್ಷೆಯಿಂದ ನೀನು ಅರ್ನ್ ಮಾಡಿದ್ಯಾ, ನಮ್ಮ ಭಿಕ್ಷೆಯಿಂದ ನೀನು ದುಡ್ದಿದ್ಯಾ ಅಂತ. ಹೌದು ಗೈಸ್, ನಾನು ಒಪ್ಕೋತೀನಿ, ನಿಮ್ಮ ಭಿಕ್ಷೆಯಿಂದಲೇ ನಾನು ಈ ದುಡ್ಡನ್ನ ಸಂಪಾದನೆ ಮಾಡೋದು. ನಿಮ್ಮ ಒಂದು ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಈ ಒಂದು ದುಡ್ಡ ಅರ್ನ್ ಮಾಡ್ತಾ ಇರಲಿಲ್ಲ. ಸೊ ನಿಮ್ಮ ಒಂದು ಸಪೋರ್ಟಿಂದಲೇ ನಮ್ಮ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಎಲ್ಲರೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಹೌದು ಗೈಸ್, ನಿಮ್ಮ ಸಪೋರ್ಟಿಂದ ನಾನು ಇದನ್ನ ಅರ್ನ್ ಮಾಡಿದ್ದೀನಿ. ಓಕೆನಾ? ಯಾರು ಬೇಕಾದ್ರೂ ಆಯ್ಕೋಬೋದು ನಮ್ಮ ಭಿಕ್ಷೆ ಅಂತ. ಸೊ ನಾನು ಒಪ್ಕೋತಾ ಇದ್ದೀನಿ, ನಿಮ್ಮ ಭಿಕ್ಷೆಯಿಂದಲೇ ನಾನು ಇದನ್ನ ಅರ್ನ್ ಮಾಡಿದ್ದೀನಿ ಅಂತ. ಗೈಸ್, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಇದೇ ರೀತಿ ನಾನು ಇನ್ನು ಮುಂದೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಗೈಸ್, ನಂತರ ಒಂದು ನಾನು ಕ್ಯಾಮ್ರಾ ತೊಗೊಂಡಿದ್ದೀನಿ. ಸೊ ಆ ಕ್ಯಾಮ್ರಾ ತುಂಬ ಚೆನ್ನಾಗಿದೆ ಗೈಸ್, ಅದನ್ನು ಕೂಡ ನಾನು ರಿವ್ಯೂ ಮಾಡ್ತೀನಿ. ಸೊ ಅದನ್ನು ಕೂಡ ನೋಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ತುಂಬ ಒಳ್ಳೆ ಕಂಟೆಂಟ್ ನಾನು ಕೊಡ್ತಾ ಇರ್ತೀನಿ ಗೈಸ್. ನಂತರ ಬಿಗ್ ಬಾಸ್ OTT ಬರುತ್ತೆ ಅಂತ ಒಂದು ಹಿಂಟ್ ಕೊಟ್ಟಿದ್ದಾರೆ. ಆ ಬಿಗ್ ಬಾಸ್ OTT ಬಗ್ಗೆ ನಾನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಓಕೆ ಫ್ರೆಂಡ್ಸ್, ಬಾಯ್.